Hello, welcome back to my YouTube channel, Shilpa SVS YouTube channel. ಇವತ್ತು ಆ್ಯಕ್ಚುಲಿ ರಾಯರ್ ವಾರ ಇದೆ, ಸೊ ನಾನು ಮಾಡೋಂಗಿಲ್ಲ, ಅದಕ್ಕೆ ಮಾಡಿಲ್ಲ. ಹಾಗೆ ಇವಾಗ 3 ಗಂಟೆ ಆಗಿದೆ. ಬೆಳಗ್ಗೆ ಸ್ವಲ್ಪ ನಾನು ಬಂದು ತಿಂಡಿ ತಿನ್ಸಿ ಸ್ವಲ್ಪ ಲೇಟ್ ಆಯಿತು, ಸೊ ಅದಕ್ಕೆ ಇವಾಗ ಪಾಪುಗೆ ಅಂತ ಮಧ್ಯಾಹ್ನಕ್ಕೆ ಸರಿ ಮಾಡ್ತಾ ಇದ್ದೆ. 3 ಗಂಟೆ ಇವಾಗ. ಇಲ್ಲಿ ಅಡ್ಗೆ ಮಾಡೋದಕ್ಕೋಸ್ಕರ ನಾನು ತಲೆ ತಿಂತಿದ್ದೆ ಆಚೆ ಅಳ್ತಾ ಅಳ್ತಾ, ಅದಕ್ಕೆ ಇಲ್ಲಿ ಅಡುಗೆ ಮೇಲೆ ಕೂರಿಸ್ಕೊಂತೀನಿ. ನೋಡಿ ಇಲ್ಲಿ. ಹೇಳು ಮಗ್ನೆ. ವಾ, ಜುಟ್ಟು ಹಾಕೊಂಡಿದ್ದೀರಾ ನೀವು ಮಗ್ನೆ? ಜುಟ್ಟು ಹಾಕಿದ್ಯಾರು? ಇದನ್ನ ಹಾಕಿದ್ ಯಾರು? ಇದನ್ನ ಯಾರು ಹಾಕಿದ್ದು? ಅಮ್ಮ, ಯಾರು ಹಾಕಿದ್ದು? ಓ ಗಾಡ್. ಹಾಗೆ ಇಲ್ಲಿ ಅವನ್ಗೆ ಸರಿ ಮಾಡ್ತಾ ಇದ್ದೀನಿ. ಗಟ್ಟಿಯಾಗಿದೆ, ಸ್ವಲ್ಪ ನೀರು ಹಾಕಬೇಕು. 1 ನಿಮಿಷ ಹಂಗೆ ರೀ. ಓಕೆ, ಅದು ಕೈಲಿ ಇಟ್ಕೊಂಡು ತಿರ್ಬಾಡೋಕ್ಕಾಗ್ತಿಲ್ಲ, ಸೊ ಫಸ್ಟ್ ತಿರ್ಬಾಡ್ಬಿಟ್ಟು ಆಮೇಲೆ ಸಿಗ್ತೀನಿ. ಸರಿ ಎಲ್ಲ ಆದ್ಮೇಲೆ ತೋರಿಸ್ತೀನಿ, ಸಿಗ್ತೀನಿ. ಆ್ಯಕ್ಚುಲಿ ನಮ್ಮ ಪಾಪಂದು ಸರಿ ಎಲ್ಲ ರೆಡಿ ಆಗಿದೆ. ಸೊ ಹಂಗೆ ಈಗ ತಿನ್ನಿಸ್ಬೇಕು. 2 ಸ್ಪೂನ್ ತಿನ್ನಿಸ್ತೆ. ಒಳಗೆ ಹೂಗಾಡ್ತಿದ್ದಾನೆ ತಿನ್ಸು ಅಂತ. ಹೊಟ್ಟೆ ಹಸ್ಬಿಟ್ಟಿದೆ ಅನ್ಸುತ್ತೆ ಇವತ್ತು. ಅಲ್ಲ ಮಗನೆ, ಅವನು ಊಟನೇ ನೋಡ್ತಿದ್ದಾನೆ, ಅಲ್ಲೇ ಊಟನೇ ನೋಡ್ತಿದ್ದೆ. ಇಲ್ಲ, ತಿನ್ನಿಸ್ತೀನಿ. ತಿನ್ಸಲ್ಲ ನಿಮ್ಗೆ. ತಿನ್ನಿಸ್ಲಾ? ಬೇಡ ಅಲ್ಲ? ಬೇಡ ಬೇಡ ನಿಂಗೆ ಊಟ. ತಿರ್ಗಿಲಿ ಊಟ ಬೇಡ ನಿಂಗೆ? ಬೇಡ ಬೇಕಂತೆ. ಓಕೆ, ತಿನ್ನಿಸ್ತಾನ ಬನ್ನಿ. ಈಗ ನಮ್ಮ ಪಾಪು ಸರಿ ತಿನ್ನಿಸ್ಬೇಕು. ಅವನು ಹೇಗೆ ಆಡ್ತಿದ್ದಾನೆ ಅಂದರೆ, ಏನದ್ದು? ಏನಾಗೈತೆ ಮಗನೇನು? ಏನಾಗೈತೆ? ಟಾರ್ಚನ್ ಆಯ್ತಾ? ಟಾರ್ಚ್ ಚೆನ್ನಾಗೈತ ಅಲ್ಲಿ? ಏನದು? ಟಾರ್ಚ್ ಆನ್ ಮಾಡಿದ್ದೀನಿ ಅಂತ ಟಾರ್ಚ್ನೇ ನೋಡ್ತಾ ಇದ್ದಾನೆ. ಬ್ಯಾಕ್ ಟಾರ್ಚ್ ಎಲ್ಲ ಆನ್ ಮಾಡಿದ್ದಲ್ಲ, ಅದಕ್ಕೆ ಅದನ್ನೇ ನೋಡ್ತಿದ್ದಾನೆ. ಅಲ್ವ ಮಗನೆ? ಓಕೆ, ಆಮೇಲೆ ದೃಷ್ಟಿ ಆಗ್ಬಿಡುತ್ತೆ. ಆಮೇಲೆ ಸಿಗ್ತೀನಿ ಊಟ ಮಾಡಿಸಿ. ಈಗ ಫ್ರೆಶ್ ಅಪ್ ಎಲ್ಲ ಆಗಿ ನನ್ನ ಮಗನ ಫ್ರೆಶ್ ಅಪ್ ಆಗಿದ್ದೇನೆ. ಆಲ್ಮೋಸ್ಟ್ ಟೈಮ್ ಆಲ್ರೆಡಿ ಒಂದು 8 ಗಂಟೆನೇನೋ ಆಗಿರಬಹುದು. ನಾನಿವಾಗ ಸಂಜೆಗೆ ಡಿನ್ನರ್ ರೆಡಿ ಮಾಡ್ತಾ ಇದ್ದೀನಿ. ಡಿನ್ನರ್ ಏನು ಅಂತಂದರೆ, ಇವತ್ತು ರೊಟ್ಟಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ತಾ ಇದ್ದೀನಿ. ಸೊ ಈಗ ರೊಟ್ಟಿ ಎಲ್ಲ ಬೇಯಿಸಿದ ರೊಟ್ಟಿ ಮಾಡ್ತಿರೋದು. ಬೇಯಿಸ್ಕೊಬೇಕಲ್ಲ ಸ್ವಲ್ಪ ಅಷ್ಟಿಟ್ಟು. ಸೊ ಅದು ಚಟ್ನಿ ರುಬ್ಬಿಟ್ಟು ಬೇಯಿಸೋದಿಟ್ಟು ಸ್ವಲ್ಪ ತೋರಿಸ್ತೀನಿ. ಸ್ವಲ್ಪ ಮಾತ್ರ ತೋರಿಸ್ತೀನಿ, ಫುಲ್ ತೋರಿಸಲ್ಲ, ಸ್ವಲ್ಪ ಮೊದಲು ತೋರಿಸ್ತೀನಿ ಬನ್ನಿ. ಸೊ ನಾನು ಇದು ಹಿಟ್ಟಿಗೆ ಬೇಯಿಸ್ಕೊಂಡು ತೊಗೊಂಡಿದ್ದೀನಲ್ಲ, ಅದೇ ಹಿಟ್ಟು ಇದು. ನಾನು ಅದು ಕಲಸೋಕ್ಕೋಸ್ಕರ ಪೌಡ್ರನ್ನ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲ್ಗಡೆಗೆ ಬೇಯಿಸಿದ್ದನ್ನು ತೆಗ್ದು ಹಾಕೊಂಡಿದ್ದೀನಿ. ಬಟ್ ಇನ್ನೂ ಸುಡ್ತಿದೆ ನೋಡಿ, ಹೋಗಿ ಹೆಂಗೆ ಬರ್ತಿದೆ. ಸೊ ಸುಡ್ತಿದೆ. ಅದನ್ನು ನೀಟಾಗಿ ಕಲಿಸ್ಕೋಬೇಕು. ಹಿಟ್ಟಿದೆಯಲ್ಲ ಅದೆಲ್ಲದನ್ನು ಮಿಕ್ಸ್ ಆಗೋದಕ್ಕೆ. ತೆಳ್ಳಗೇನಿಲ್ಲ, ಸ್ವಲ್ಪ ಕರೆಕ್ಟಾಗಿ ಹದವಾಗೇ ಇದೆ. ಸ್ವಲ್ಪ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಕಲಿಸಿದ್ರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಕಲಸಾದ್ಮೇಲೆ ತೋರಿಸ್ತಿದ್ದೆ, ಕೈ ಸುಡ್ತಾ ಇದೆ. ಸೊ ಅಲ್ಲೂ ಸುಡ್ತಾ ಇದೆ ನೋಡಿ, ಹೋಗಿ ಹೆಂಗೆ ಹೋಗ್ತಿದೆ ಮೇಲೆ ನೋಡಿ. ಇವಾಗ ಹಿಟ್ಟನ್ನೆಲ್ಲ ಕಲಿಸ್ಕೊಂಡಾಗಿದೆ, ಚೆನ್ನಾಗಿ ಬಂದಿದೆ ಹಿಟ್ಟು. ಸ್ಮೂತಾಗಿದೆ. ಅದರಲ್ಲಿ ಪಾಟ್ ಸ್ವಲ್ಪ ಕಟ್ ಮಾಡಿಕೊಂಡು ನೀಟಾಗಿ ಮಿತ್ಕೋಬೇಕು. ಮಿತ್ಕೊಂಡು ಶೀಟಲ್ಲೇ ತಟ್ಟೋದು. ಶೀಟ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಸವರ್ಕೊಂಡಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಒರೆಸ್ಕೊಂಡಿದ್ದೀನಿ ನೋಡಿ. ನೀರು ಹಾಕ್ಬಿಟ್ಟು ಫ್ರೆಶ್ ನೀರು ಹಾಕ್ಬಿಟ್ಟು ಒರೆಸ್ಕೊಳ್ಳೋದು. ಅದಕ್ಕೆ ಇದನ್ನು ನೀಟಾಗಿ ಮಿದ್ಬಿಟ್ಟು ರೊಟ್ಟಿನ ಅದಕ್ಕೆ ತಟ್ಕೊಳ್ಳೋದು. ಕೈಯನ್ನೆಲ್ಲ ಆರಾಮಾಗಿ ಸ್ಮೂತಾಗಿ ಬರುತ್ತೆ. ಹೆಂಗೆ ಅಂತ ತೋರಿಸ್ತೀನಿ ತಡೀರಿ ನೋಡಿ. ಈ ಥರ ಫುಲ್ ತಟ್ಕೊಂಡಿದ್ದೀನಿ. ಪಕ್ಕದಲ್ಲಿ ನೀರು ಇಟ್ಕೊಂಡು ನೀರು ಹೆಚ್ಕೊಂಡು ನೀಟಾಗಿ ತಟ್ಕೊಂಡ್ರೆ ನೀಟಾಗಿ ಎಲ್ಲ ಫುಲ್ಲು ತೆಳುವಾಗಿ ಬಂದಿರುತ್ತೆ ರೊಟ್ಟಿನ. ನೋಡಿ, ಫುಲ್ ತೆಳುವಾಗಿ ಬರುತ್ತೆ. ಎಷ್ಟು ತೆಳುಗೆ ಬೇಕೋ ಅಷ್ಟು ತಟ್ಕೊಬೋದು. ಬೇಕಾದ್ರೆ ಬೆಳೆದೆ ಸ್ವಲ್ಪ ಬ್ಲ್ಯಾಕ್ ಥರ ಕಾಣಿಸ್ತಿದೆ ನೋಡಿ, ಶೀಟ್ ಕಾಣಿಸ್ತಿದೆ. ಸೊ ಅಷ್ಟು ತೆಳುವಾಗಿ ತಟ್ಕೊಬೋದು. ಈ ಥರ ಶೀಟಲ್ಲಿ ಬೇಯಿಸ್ಕೊಂಡು ತಟ್ಕೊಂಡ್ರೆ ನೀಟಾಗಿ ತೆಳು ತಟ್ಕೊಬೋದು. ಸೊ ಬಿಸಿನೀರಲ್ಲಿ ಹಂಗೆ ಕಲಿಸ್ಕೊಂಡು ತಟ್ಟೋದಾದರೆ ಅಷ್ಟು ತೆಳುವಾಗಿ ತಟ್ಟೋಕೆ ಆಗೋದಿಲ್ಲ. ಬೇಯಿಸ್ದಾಗಲೇ ಆದ್ರೂ, ಸೊ ಹಾಗೆ ಬೇಯಿಸೋದಾದ್ರೂ ಅಥವಾ ತಕ್ಕೋಬೇಕಾದ್ರೂ ಸ್ವಲ್ಪ ಕಟ್ಟಾದಂಗೆ ಆಗುತ್ತೆ. ಶೀಟ್ ಮೇಲೆ ತಟ್ಟೋದ್ರಿಂದ
ಥರ ಬೇಯಿಸಿದ ರೊಟ್ಟಿನ ಆಲ್ಮೋಸ್ಟ್ ಶೀಟಲ್ಲಿ ತಟ್ಟಿದ್ರೇ ಚೆನ್ನಾಗಾಗುತ್ತೆ. ಸೊ ರೊಟ್ಟಿ ಮಣೆಯಲ್ಲಿ ತಟ್ಟೋಕ್ಕೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಬೇಯಿಸಿದ ರೊಟ್ಟಿನ. ಸೊ ಇದನ್ನು ತಟ್ಟಾಗೈತೆ, ತವಾನು ಕಾದಿತ್ತೆ, ಅದ್ರ ಮೇಲೆ ಹಾಕೋದು ಇವಾಗ ಒಂದು ನಿಮಿಷ. ಇದರಲ್ಲೇನು ಭಾರಿ ಏನಿದಾಗಲ್ಲ. ಸೊ ನೀವು ಒಬ್ಬಟ್ಟು ಯಾವ ಥರ ತಟ್ಬಿಟ್ಟು ತೆಕ್ಕೊತೀರ, ಕೈ ಮೇಲೆ ಹಾಕ್ಕೊಂಡಿವಿ ಶೀಟು, ಸೊ ಅದೇ ಥರ ತಕ್ಕೊಂಡು ಹಾಕೊಳ್ಳೋದು, ಯಾವುದೇ ರೀತಿ ಹರ್ಕೊಳ್ಳೋದ. ಸೊ ಅದು ತಟ್ಟಿದಾಗ ಓಪನ್ ಆಗೈತೆ ಅಷ್ಟೇ, ನೀಟಾಗಿ ಬೇಯುತ್ತೆ ತಳದಲ್ಲಿ ನೋಡಿ. ಆಲ್ಮೋಸ್ಟ್ ತಳದಲ್ಲಿ ಒಂದು ಸ್ವಲ್ಪ ಬೆಂದಂಗೆ ಆಯ್ತು, ಯಾಕಂದರೆ ಬೇಯಿಸಿದ್ದೀವಲ್ಲ ಹಿಟ್ಟನ್ನು, ಸೊ ಅದರಿಂದ ಕೆಳಗಡೆ ಸ್ವಲ್ಪ ಬೆಂದಂಗೆ ಆಯ್ತು ಆಲ್ರೆಡಿ. ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಸೊ ಇಷ್ಟೇ, ನಾನು ರೊಟ್ಟಿ ಮಾಡೋದು ಇದೇ ಥರ, ಅಕ್ಕಿ ರೊಟ್ಟಿನ ತುಂಬ ಸಲ ಮಾಡೋದಾದ್ರೆ ಇದೇ ಥರ ಮಾಡೋದು. ಕೆಲವು ಸಲ ಮಾತ್ರ ಬಿಸಿನೀರು ಕಾಯಿಸ್ಕೊಂಡು ಅದರಿಂದ ಮಾಡೋದು ಕಮ್ಮಿ, ಇದೇ ಥರನೇ ಜಾಸ್ತಿ ಮಾಡ್ಕೊಳ್ಳೋದು. ಹಾಗೆ ಅಷ್ಟೇ. ಈಗ ರೊಟ್ಟಿ ಎಲ್ಲ ತಟ್ಟು ಆದಮೇಲೆ ಸಿಗ್ತೀನಿ ನೋಡಿ. ಇದು ಈಗ ಊಟ ಎಲ್ಲ ರೆಡಿಯಾಗಿದೆ. ಆ್ಯಕ್ಚುಲಿ ಅದು ರೆಡ್ ಇರೋದು ಸೇಮ್ ಕಾಣಿಸ್ತಿದೆ, ಸ್ವಲ್ಪ ಆರೆಂಜ್ ಇದೆ, ಇದು ಎಲ್ಲೋ ಇರೋದು ಸೇಮ್ ಕಾಣಿಸ್ತಿದೆ. ಬಟ್ ಈಗ ರೊಟ್ಟಿ ಎಲ್ಲ ರೆಡಿ ಆಗಿದೆ. ತುಂಬ ಅಗಲ ಮಾಡಿಲ್ಲ, ಕರೆಕ್ಟಾಗಿ ಎಷ್ಟಿದೆ ಅಂದರೆ ಇಷ್ಟು, ಕೈ ಎಷ್ಟು ಅಗಲ ಇದೆ ಸೇಮ್ ಅಷ್ಟಿದೆ. ಅಷ್ಟಿದೆ. ಹಿಂಗೆ ಮುದ್ದಿಟ್ಟಿದ್ರೆ ನೋಡಿ, ಅಂಟೋದು ಇಲ್ಲ ಮತ್ತು ತುಂಬ ಸ್ಮೂತಾಗಿದೆ. ಹಾಗೆ ಡಬಲ್ ಲೇಯರ್ ಬರುತ್ತೆ, ಅದಂಗೆ ಅದೇ ಇಷ್ಟ ನನಗೆ. ಮೇಯ್ನಾಗಿ ನನಗೆ ರೊಟ್ಟಿ ತಿನ್ನೋದು ಅಂದರೆ ಫುಲ್ಲು ಡಬಲ್ ಲೇಯರ್ ಬೇಕು. ಸೊ ಅಂಟ್ಕೊಂಡಿರೋ ಥರ ಇದು ತುಂಬ ಮೆತ್ತಗಾಗಿರೋದ್ರಿಂದ ಅಂಟ್ಕೋತಿರೋ ಥರ ಇದೆ ನೋಡಿ. ನೋಡಿ ಕಾಣಿಸ್ತಿಲ್ಲ ಇದರಲ್ಲಿ, ಸೊ ನಾನು ತಿನ್ಬೇಕಾದ್ರೆ ತೋರಿಸ್ತೀನಿ ಯಾವ ಥರ ಇದೆ ಅಂದರೆ. ಆ್ಯಕ್ಚುಲಿ ಈ ಥರ ರೊಟ್ಟಿಗೆಲ್ಲೂ ಹಾಕಿರಲಿಲ್ಲ, ಸೊ ಅದರಲ್ಲೂ ಈ ಚಟ್ನಿನೂ ಮಾಡಲಿಲ್ಲ, ಈಗೆಲ್ಲ ಇದೇ ಅಪ್ರೂಪಕ್ಕೆ ಮಾಡಿದ್ದು ನಾನು. ಸೊ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ನಾನು ಹಾಕೋ ರೊಟ್ಟಿ ನೋಡಿ, ಜಸ್ಟ್ ಇದು ನಾನು ತಿನ್ನೋದಾದರೆ ಒಂದು 10 ಕುಕ್ಕಿಗೆ ಬರುತ್ತೆ. ಬಟ್ ನನ್ನ ಹಸ್ಬೆಂಡ್ ಏನಾದ್ರು ಇದನ್ನು ತಿನ್ನೋದಾದರೆ, ಇಷ್ಟು ಅಗಲ ರೊಟ್ಟಿ ತಿನ್ನೋದಾದರೆ ಜಸ್ಟ್ ಅವ್ರಿಗೆ ಒಂದು 3-4 ಗುಕ್ ಸಾಕಾಗಲ್ಲ. ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ನಾನು, ಚಿಕ್ಕದಾಗಿ ಹಾಕೋದು. ಈ ಥರ ಏನಾದ್ರು ರೊಟ್ಟಿ ಆಗಿದ್ರೆ ಚಿಕ್ಕದಾಗಿ ಹಾಕ್ತೀನಿ, ಚೆನ್ನಾಗಿ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಬಟ್ ನೋಡೋರಿಗೆ ಜಾಸ್ತಿ ತಿಂತಿದ್ದಾರಲ್ವಾ ಅಂತ ಅನಿಸುತ್ತೆ ಅಷ್ಟೇ. ಊಟ ಎಲ್ಲ ಆದಮೇಲೆ ಸಿಗ್ತೀನಿ. ಹಾಯ್, ಊಟ ಎಲ್ಲ ಆಯಿತು. ಸೊ ನಮ್ಮ ಪಾಪುಗೂ ಸರಿನೆಲ್ಲ ಮಾಡಿ ಅವನಿಗೆ ತಿನ್ನಿಸಿ ಅವನ್ನ ಅವರಪ್ಪನ ಕೈಲಿ ಕೊಟ್ಟು ಆಟಾಡೋಗ್ಬಿಟ್ಟು ನಾನು ಟೆರೆಸ್ಸಿಗೆ ಬಂದೆ. ಬಟ್ ಈಗ ಬಂದಿಲ್ಲ, ತುಂಬಾ ಹೊತ್ತಾಯಿತು. ಎಷ್ಟೊತ್ತಾಯಿತು ಅಂತಂದರೆ ನೋಡಿ 7 ಮಿನಿಟ್ಸ್ ಆಗಿದೆ. ನಾನು ಬಂದು ವಾಕ್ ಮಾಡ್ತಾಯಿದ್ದೆ. ಸೊ ಇದು ಇವತ್ತಿನಂತೂ ಫಸ್ಟಿಂದನೂ ಇತ್ತು, ಮದುವೆಗಿಂತ ಮುಂಚೆಯಿಂದನೂ. ಮದುವೆಗೆ ಈಗ 2 ವರ್ಷ ಆಯ್ತದ, ಮುಂಚೆಯಿಂದನೂ ಇತ್ತು. ಬಟ್ ನಾನು ಯೂಸ್ ಮಾಡ್ತಿರ್ಲಿಲ್ಲ, ಯೂಸ್ ಮಾಡಿದೆ ಹಾಗೆ ಇಟ್ಟಿದ್ದೆ. ಸೊ ನನಗೇನಿಸ್ತು, ಸುಮ್ಮನೆ ಮನೇಲಿ ಇಟ್ಟಿರ್ತಾವೆ ಇರ್ತಿದೆ, ಚಾರ್ಜ್ ಆಗ್ತಿದೆ, ಎಲ್ಲ ಮಾಡ್ತಿದ್ದೆ, ಮತ್ತು ಹಂಗೆ ಇರ್ತಿದ್ದೆ, ಯೂಸ್ ಮಾಡ್ತಿರಲಿಲ್ಲ. ಸೊ ಅದಕ್ಕೆ ಇವತ್ತು ಅನ್ನಿಸ್ತು, ಇವತ್ತಲ್ಲ 2-3 ದಿನ ಆಯಿತು ನಾನು ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ವಾಕ್ ಹೋಗ್ತೀನಲ್ವ ದಿನ, ನೈಟ್ ಡೇ 2 ಟೈಮು ವಾಕ್ ಮಾಡ್ತಿರ್ತೀನಲ್ಲ. ವಾಕ್ ಮಾಡುವಾಗ ಎಷ್ಟು ಕ್ಯಾಲರೀಸ್ ಬರ್ನ್ ಆಗುತ್ತೆ ಅನ್ನೋದು ನಮಗೆ ನಾವೇ ಅಂದ್ಕೊಂಡಾಗ ಖುಷಿ ಆಗುತ್ತೆ. ಇನ್ನೂ ವಾಕ್ ಮಾಡಬೇಕು, ನಾವು ಸ್ವಲ್ಪ ಇನ್ನೂ ಚೆನ್ನಾಗಿ ವಾಕ್ ಮಾಡಿ ಇನ್ನೂ ಸ್ವಲ್ಪ ವರ್ಕೌಟ್ ಮಾಡೋದಾದ್ರೆ ಸೊ ಬೇಗ ಸಣ್ಣಾಗಬಹುದಲ್ಲ. ಇನ್ನೂ ಒಂದು ಹುರುಪು ಬರುತ್ತೆ ನನಗೆ ಮೇಯ್ನಾಗಿ, ಯಾರಿಗೆ ಹೇಗೋದು ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಈಗ ನೋಡಿ. ಅಷ್ಟಾಗಿದೆ. 5 ನಿಮಿಷಕ್ಕೆ ಬಂದಾಗಿನ ಸ್ವಲ್ಪ ವಾಕ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ವಾಚ್ ಹಾಕ್ಕೊಂಡು ವಾಕ್ ಮಾಡ್ತಾಯಿದ್ದೀನಿ. ಪಾಪುನ ಅವರಪ್ಪನ ಹತ್ರ ಬಿಟ್ಟು ಬಂದಿದ್ದೀನಿ. ಅವರಪ್ಪ ನೋಡ್ಕೊತಿದ್ದಾರೆ. ಊಟ ಎಲ್ಲ ಮಾಡಿಸ್ಬಿಟ್ಟು ಕೊಟ್ಕೊಂಡೆ. ಸೊ ಈಗ ಅವರು ಹಾಸ್ಕೊಂಡು ಎಲ್ಲ ಹಾಸ್ಕೊಳಕ್ಕೆ ಮಲ್ಕೊಳಕ್ಕೆಲ್ಲ ರೆಡಿ ಮಾಡಿಕೊಂಡು ಅವರನ್ನು ಮಲಗಿಸ್ಕೊಂಡು ಅಲ್ಲೇ ಆಟ ಆಡ್ತಿರ್ತಾರೆ. ಮಲಗಿರಲ್ಲ, ನಾನು ಹೋದಾಗ ಎತ್ತಿರ್ತಾನೆ, ಎಲ್ಲೋ ರೇಗ ಮಲ್ಕೊಳ್ಳೋದು, ಎದ್ದು ಆಟ ಆಡ್ತಿರ್ತಾನೆ. ಈಗ ಹೋದ್ಮೇಲೆ ನಾನು ಹೋಗೋದು ಸ್ವಲ್ಪ ಪಕ್ಕದಲ್ಲಿ ಮಲ್ಕೊಂಡು ಸ್ವಲ್ಪ ಒಂದು ಮನಸ್ಸಿದೆ, ನನ್ನ ಪಕ್ಕ ಮಲ್ಕೊಂಡಾಗ ಬೆಚ್ಚಿ ತುಂಬ ಆರಾಮ ಮಲ್ಕೊತಾನೆ ಅವಾಗ. ಸೊ ಅಷ್ಟೇ, ಇನ್ನೇನಿಲ್ಲ. ಇವತ್ತು ನಾನು ಮಾಡಿದ ರೊಟ್ಟಿ ರೆಸಿಪಿನ ನೆಕ್ಸ್ಟ್ ಇನ್ನೊಂದು ಸಲ ಯಾವಾಗಲಾದರೂ
ಫುಲ್ ಅದನ್ನೇ ಸಪ್ರೇಟು ಫುಡ್ ಬ್ಲಾಗ್ ಮಾಡಿಬಿಟ್ಟು ಹಾಕ್ತೀನಿ, ರೊಟ್ಟಿ ಮತ್ತು ಚಟ್ನಿನ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಶಿಲ್ಪಾ SVS ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡಿ. ನಿಮ್ಗಳ ಸಪೋರ್ಟಿಂದಲೇ ನಮ್ಗೆ ಇನ್ನೂ ಮಾಡಬೇಕು ವೀಡಿಯೋಸ್ ಮಾಡೋಕ್ಕೆ ಖುಷಿ ಅನಿಸುತ್ತೆ, ಒಂದು ಧೈರ್ಯ ಬರುತ್ತೆ, ಮತ್ತು ಮಾಡಬೇಕು ಅನ್ನೋ ಏನು ಖುಷಿಯಿಂದ ಮಾಡಬೇಕು ಅಂತ ಅನಿಸುತ್ತೆ. ಸೊ ನೀವು ವ್ಯೂಸ್ ಬರೋದಿಲ್ಲ, ವ್ಯೂಸ್ ಬಂದ್ರೂ ಯಾರೂ ಲೈಕ್ ಕೊಡೋಲ್ಲ, ಇದು ಮಾಡಲ್ಲ ಅಂದಮೇಲೆ ನಮಗೆ ಮಾಡೋಕ್ಕಷ್ಟು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಇಷ್ಟು ದಿನ ಸುಮ್ಮನೆ ವೀಡಿಯೋಸ್ ಮಾಡಿ ಹಾಕಿದ್ದೆ ಮತ್ತು ಫುಡ್ ಬ್ಲಾಗ್ ಹಾಕಿದ್ದೆ. ಬಟ್ ಅದರಲ್ಲಿ ವ್ಯೂಸ್ಗಳು ಪರವಾಗಿಲ್ಲ, ಓಕೆ. ಸ್ಟಾರ್ಟಿಂಗಿಂದ ಅಪ್ಲೋಡ್ ಮಾಡಿದೆ ಅಷ್ಟೇ ಬರುತ್ತೆ ಅದರಲ್ಲಿ. ಸೊ ಲೈಕ್ಸ್ ಮಾತ್ರ ಬಂದಿರಲಿಲ್ಲ, ಚೆನ್ನಾಗಿ ಮಾಡೋಕ್ಕಿರೋ ಯಾರೂ ಆಗ್ತಿರಲಿಲ್ಲ. ಸೊ ಅದರಿಂದ ಮನಸ್ಸು ಡಿಸ್ಟರ್ಬ್ ಆಗಿತ್ತು. ಸೊ ಅದಕ್ಕೆ ಮಾಡಿರಲಿಲ್ಲ. ನನಗೆ ಅನ್ನಿಸ್ತು ಬೇರೆಯವರು ಲೈಕ್ ಮಾಡಬೇಕು ಅಂತಲೇ ನಾನು ಬ್ಲಾಗ್ ಮಾಡೋದು ಬೇಡ, ನನಗಿಷ್ಟ ಆಗುತ್ತೆ, ನಾನು ಮಾಡ್ತಾಯಿದ್ದೀನಿ. ಸೊ ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಶಿಲ್ಪಾ SVS ಚಾನಲ್ನ, ಅಷ್ಟೇ ಇರೋದು. ಸೊ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.